ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ನಾನು ಈ ಡ್ರೆಸ್ ನೀವು ನೋಡಿರ್ತೀರಾ, ಇದು ಮ್ಯಾಂಗೋದು ಡ್ರೆಸ್ಸು. ನಾನು ಮೊದಲೇ ಒಂದ್ಸರಿ ಹಾಕ್ಕೊಂಡಿದ್ದೆ ಮೊದಲನೇ ವ್ಲಾಗಲ್ಲಿ. ಇವಾಗ ಹೊರಗಡೆ ಹೋಗ್ತಾ ಇದ್ವಿ, ರೆಡಿ ಆಗಿದೆ. ಸೊ ಹಾಗೆಯೇ ನಾನಿವತ್ತು ಮಾಯ್ಶ್ಚರೈಸರ್ ವಾವ್ ಅವ್ರದ್ದು ಯೂಸ್ ಮಾಡಿದೆ. ವಾವ್ ಆ್ಯಪಲ್ ಸೈಡರ್ ವಿನೆಗರ್ ಮಾಯ್ಶ್ಚರೈಸರ್. ಇದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಾಯ್ಶ್ಚರೈಸರು ತುಂಬ ಲೈಟ್ ಆಗಿದೆ, ನಿಮಗೆ ತುಂಬ ಆಯಿಲಿ ಫೀಲ್ ಆಗಿಲ್ಲ. ಡ್ರೈ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು, ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು. ನೋ ಪ್ಯಾರಾಬಿನ್ಸ್, ನೋ ಸಿಲಿಕಾನ್ಸ್, ನೋ ಆರ್ಟಿಫಿಷಿಯಲ್ ಕಲರ್ಸ್ ಅಂತ ನಿಮಗೆ ಗೊತ್ತು ಇದರಲ್ಲಿ. ಹಾಗೆಯೇ ಇದರಲ್ಲಿ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಇದೆ ಮತ್ತು ಆ್ಯಪಲ್ ಸೈಡರ್ ವಿನೆಗರ್ ಇದೆ. ಇದು ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಅದರಲ್ಲಿ ಚಳಿಗಾಲಕ್ಕೆ ತುಂಬ ಒಳ್ಳೆ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಇದು ಟ್ರೈ ಮಾಡಿ. ಮತ್ತು QR ಕೋಡ್ ಇದೆ. QR ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತೆಲ್ಲ ನಿಮಗೆ ತೋರಿಸುತ್ತೆ. ಅದರಲ್ಲೂ ವಾವ್ ಅವ್ರದ್ದು ನ್ಯಾಚುರಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೆಕ್ಸ್ಚರ್ ಬಗ್ಗೆ ಮಾತಾಡಬೇಕು ಅಂದರೆ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಇದು ನೋಡಿ, ಈ ರೀತಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿ ನಿಮಗೆ ಬೇಗ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ಇವತ್ತು ನಾನು ಯೂಸ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿ ಬೇಗ ಅಬ್ಸರ್ವ್ ಆಗುತ್ತೆ. ತುಂಬ ನಿಮಗೆ ಲೇಟಾಗಿ ಅಬ್ಸರ್ವ್ ಆಗೋದು ಆ ರೀತಿ ಎಲ್ಲ ಬೇಗ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ ತುಂಬ. ಮತ್ತು ಅರೋಮಾ ಕೂಡ ಅಷ್ಟೇ, ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿದೆ. ಕ್ವಾಂಟಿಟಿ ಈ ಅಮೌಂಟ್ಗೆ ಒಳ್ಳೆ ಕ್ವಾಂಟಿಟಿ ಅಂತ ಹೇಳ್ಬೋದು. 349 ರುಪೀಸ್ ಇದೆ. ನಿಮಗೆ ಅಮೆಝಾನಲ್ಲಿ ಅವಾಗವಾಗ ಆಫರ್ ಕೊಡ್ತಾ ಇರ್ತಾರೆ, ನೋಡ್ಬಿಟ್ಟು ತೊಗೋಬೋದು ನೀವು. ಸೊ ಇವಾಗ ರೆಡಿಯಾಗಿದ್ದೀವಿ, ಹೊರಡ್ತಾ ಇದ್ದೀವಿ ನಾವು. ಈ ಬ್ಯಾಗ್ ತೊಗೊಂಡು ಹೋಗ್ತಿದ್ದೀನಿ ಇವತ್ತು. ಇದು ಕಪ್ರಿಸ್ ಬ್ರ್ಯಾಂಡಿದು. ಇವಾಗ ಬಂದ್ವಿ ಮಾಲ್ಗೆ. ಇದು VR ಮಾಲು. ಸೊ VR ಮಾಲಲ್ಲೇ 5 o'clock ಮೂವಿ ಇರೋದು. ಮೂವಿ ಫ್ರೆಂಡ್ಸ್, ಇನ್ನೂ ನಿಂತಿದ್ದೀವಿ. ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ. 5 o'clock ಮೂವಿ. ಯಾವ ಚಾನಲ್ ಮೂವಿ? ಇಂಗ್ಲೀಷ್ ಮೂವಿ. ಚಿಕ್ಕ ಮಕ್ಕಳು ಚೆನ್ನಾಗಿ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಚಿಕ್ಕ ಮಕ್ಕಳು ಕರ್ಕೊಂಡು ನನ್ನ ಫುಲ್ ಚೈಲ್ಡ್ ಥರ ಮಾಡಿರೋದು. ನನಗೆ ಹೀರೋ ಇಷ್ಟ ಆಗ್ತದೆ, ಅದಕ್ಕೆ ಬಂದ್ವಿ. ಐರನ್ ಮ್ಯಾನ್ ಸೀರೀಸ್ ಎಲ್ಲ ನೋಡಿದ್ದೀನಿ. ಸೊ ಇದು ಡೂಲಿಟಲ್ ಇವಾಗ ನೋಡಬೇಕು. ನನಗೆ ಎಲ್ಲ ಇಷ್ಟ ಆಯಿತು, ಅದಕ್ಕೆ ಬಂದ್ವಿ. ಏನು ಚಂದು ನೋಡಿದೆ. ತುಂಬ ಮಕ್ಕಳಿಗೆ ಜಾಸ್ತಿ ಮಕ್ಕಳು ಕರ್ಕೊಂಡು ಜಾಸ್ತಿ ಇದೆ. ಅದ್ರ ಮಧ್ಯೆ ಎಲ್ಲರೂ ಇದೆ ಅನ್ಸುತ್ತಲ್ಲ. ಮಕ್ಕಳು ಜಾಸ್ತಿ ಇದ್ದಾರೆ ಕಂಪನಿ, ಬಟ್ ಎಲ್ಲರೂ ಇದ್ದಾರೆ.
ಅವ್ರಿಗೆ ಹೀರೋಗೆ ಅವೆಂಜರ್ಸ್ಗೆಲ್ಲ ಫೇಮಸ್ ಅವರು, ಅದಕ್ಕೆ ಸ್ವಲ್ಪ ಜಾಸ್ತಿ ಫ್ಯಾನ್ಸ್. ಫ್ರೆಂಡ್ಸ್ ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಸೊ ಐ ಬ್ಯಾಗ್ ಹೋಗಿ ಚಂದು ಆರ್ಡ್ರ್ ಮಾಡ್ತಿದ್ದಾರೆ. ತುಂಬ ದಿನ ಆಗಿತ್ತು ಇಲ್ಲಿ ತಿಂದು, ಯಾವಾಗಲೂ ಕಾರ್ನರ್ ಹೌಸಲ್ಲೇ ತಿಂತಾಯಿದ್ವಿ ಐಸ್ ಕ್ರೀಮ್. ಸೊ ಇವತ್ತು ಇಲ್ಲಿ ತಿಂತಾ ಇದ್ದೀವಿ ಅಷ್ಟೇ. ಇವಾಗ ಮನೆಗೆ ಹೋಗಿ ಡಿನ್ನರ್ ಪ್ಲ್ಯಾನ್ ನೋಡಬೇಕು. ಇನ್ನೂ ಏನೂ ಡಿನ್ನರ್ ಪ್ಲ್ಯಾನ್ ಇಲ್ಲ. ಈ ಶಾಪಿಂಗ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಈ ಶಾಪಿಂಗ್ ಇವಾಗಲೇ ತೋರಿಸಲ್ಲ, ಮುಂದೆ ಬರುತ್ತೆ, ವೆಯ್ಟ್ ಮಾಡ್ತೀನಿ. ಏನು ಶಾಪ್ ಮಾಡಿದೆ ಅಂತ ಖಂಡಿತ ತೋರಿಸ್ತೀನಿ. ನಂದು ಇದು ಮಸ್ಕ್ ಮೆಲನ್ ಮತ್ತು ನಟ್ಸು, ಚಂದದು ವೆನಿಲಾ ಮತ್ತು ನಟ್ಸು. ಚಂದ ಎಷ್ಟು ದಿನ ಆಗಿತ್ತು ಇಲ್ಲಿ ತಿಂದು ಐಸ್ ಕ್ರೀಮು? ಐಸ್ ಕ್ರೀಮ್ ತಿಂದು ಎಷ್ಟು ಸಾಕು ಇಲ್ಲಿ ವರ್ಷ ತಿಂಗಳು ಜಾಯ್ ಜೊತೆ ಲಾಸ್ಟು ತುಂಬ ತಿಂಗಳುಗಳೇ ಆಗುತ್ತೆ, ವರ್ಷ. ಫ್ರೆಂಡ್ಸ್ ಇವಾಗ ಇದು ವಾಪಸ್ ಹೋಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಇವತ್ತು ಒಂದು ಗಿವ್ ಅವೇ ಇದೆ. ಏನಪ್ಪ ಗಿವ್ ಅವೇ ಅಂದರೆ ಈ ಶೇಪ್ ವೇರ್. ಸ್ಯಾಟರ್ಡೇ ಶೇಪ್ ವೇರ್ ವಿಡಿಯೋ ಹಾಕಿದ್ದೆ ನಾನು. ಸೊ ಅದಕ್ಕೆ ಈ ಶೇಪ್ ವೇರ್ನ ನಾನು ನಿಮಗೆ ಕೊಡ್ತಿದ್ದೀನಿ. ಯಾರು ವಿನ್ ಆಗ್ತೀರಾ ಅವ್ರಿಗೆ. ಸೊ ಇದು ಬಾಡಿ ಶೇಪ್ ವೇರ್, ನಿಮಗೆ ಬ್ರೆಸ್ಟ್ ಕೂಡ ಶೇಪ್ ಕೊಡುತ್ತೆ ಮತ್ತು ಸೈಡಲ್ಲಿ ಏನಾದರೂ ನಿಮಗೆ ಇದ್ರೆ ಫ್ಯಾಟು ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಈ ಶೇಪ್ ವೇರ್ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು. ನೀವು ಒಳಗಡೆ ಟಿ ಶರ್ಟ್ ಒಳಗಡೆ, ಕುರ್ತಾ ಒಳಗಡೆ ಎಲ್ಲಾದರೂ ಒಳಗಡೆ ಹಾಕೋಬೋದು. ಈ ಶೇಪ್ ವೇರ್ನ ನಾನೀಗ ನಿಮಗೆ ಗಿವ್ ಅವೇ ಆಗಿ ಕೊಡ್ತಿದ್ದೀನಿ. ಸೊ ಗಿವ್ ಅವೇ ಕ್ವೆಶನ್ ಬಂದು ಏನು ಅಂದರೆ, ನಾನು ಸ್ಯಾಟರ್ಡೇ ಮಾಡಿ ಶೇಪ್ ವೇರ್ ವಿಡಿಯೋಲಿ ಸೆಕೆಂಡ್ ತೋರಿಸಿ ಶೇಪ್ ವೇರ್ ಯಾವುದು ಅಂತ ಅಷ್ಟೇ. ಸಿಂಪಲ್ ಕ್ವೆಶನ್. ಯಾರಾದರೂ ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಬಂದು ಆನ್ಸರ್ ಮಾಡಿ. ನಾನು ಸ್ಯಾಟರ್ಡೇ ಹಾಕಿ ಶೇಪ್ ವೇರ್ ವಿಡಿಯೋಲಿ ಸೆಕೆಂಡ್ ತೋರಿಸಿ ಶೇಪ್ ವೇರ್ ಯಾವುದು ಅಂತ. ಸೊ ಅದರಲ್ಲಿ ನಾನು ಒಬ್ಬರು ಲಕ್ಕಿ ವಿನ್ನರ್ನ ಸೆಲೆಕ್ಟ್ ಮಾಡಿ, ಕರೆಕ್ಟ್ ಆನ್ಸರ್ ಮಾಡಿದವರಲ್ಲಿ ಎಲ್ಲರೂ ಒಂದು ಕಡೆ ಲಿಸ್ಟ್ ಮಾಡಿ ಒಬ್ಬರು ಲಕ್ಕಿ ವಿನ್ನರ್ನ ಸೆಲೆಕ್ಟ್ ಮಾಡಿ ನಾನು ಅವ್ರಿಗೆ ಶೇಪ್ ವೇರ್ನ ತಲುಪಿಸ್ತೀನಿ. ಹಾಗೆಯೇ ಮುಂದೆ ಕೂಡ ಬೇರೆ ಬೇರೆ ಗಿವ್ ಅವೇಸ್ ಮಾಡ್ತಿರ್ತೀನಿ. ಸೊ ಈ ಶೇಪ್ ವೇರ್ ನಿಮ್ಮದೇ ಆಗುತ್ತೆ. ಒಳ್ಳೆ ಶೇಪ್ ವೇರ್ ಅಂತ ಹೇಳ್ಬೋದು, ಕ್ವಾಲಿಟಿ ಚೆನ್ನಾಗಿದೆ. ಸೊ ಬೇಗ ಬೇಗ ಆನ್ಸರ್ ಮಾಡಿ. ನಾನು ಸ್ಯಾಟರ್ಡೇ ತೋರಿಸಿ ಶೇಪ್ ವೇರ್ ವಿಡಿಯೋಲಿ ಸೆಕೆಂಡ್ ತೋರಿಸಿ ಶೇಪ್ ವೇರ್ ಯಾವುದು ಅಂತ ಒಬ್ಬರ ಲಕ್ಕಿ ವಿನ್ನರ್ಗೆ ನಾನು ಈ ಶೇಪ್ ವೇರ್ನ ಗಿಫ್ಟಾಗಿ ಕೊಡ್ತಾ ಇರ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರಾತ್ರಿ ಗುಡ್ ನೈಟು ಹೇಳಲಿಲ್ಲ ನಾನು, ಹಾಗೆ ಮಲಗಿಬಿಟ್ಟೆ. ತುಂಬ ಸುಸ್ತಾಗಿತ್ತು. ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟಲ್ಲಿ ಸಂಡೇ ಎದ್ದಿದ್ದು ಲೇಟ್ ಆಯಿತು. ಸೊ ಅದಕ್ಕೆ ಇವಾಗ ಬೇಗ ಆಗಾಗ ಏನಾದರೂ ಮಾಡಬೇಕು. ಬ್ರೆಡ್ ಇದೆ, ಸೊ ಅದನ್ನೇ ಟೋಸ್ಟ್ ಏನಾದರೂ ಮಾಡ್ತೀನಿ. ಚಂದು ಕೇಳ್ತೀನಿ ಏನು ತಿಂತಾರೆ ಅಂತ, ಅದರಲ್ಲೇ ಮಾಡೋದು. ಸೊ ಇದು ನಾನು ಹಾಕ್ಕೊಂಡಿರೋದು ಹೊಸ ಟಿ ಶರ್ಟ್. ಇದು ಬಂದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಆಫರಲ್ಲಿ ತೊಗೊಂಡಿದ್ದು. ತುಂಬ ಕ್ಯೂಟಾಗಿದೆ ಇಲ್ಲಿ ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ತುಂಬ ಕ್ಯೂಟಾಗಿದೆ. ಇವಾಗ ಮಾಡಬೇಕು. ಫ್ರೆಂಡ್ಸ್, ಹಾಗೆ ಬ್ರೇಕ್ಫಾಸ್ಟ್ ಟೋಸ್ಟ್ ಜೊತೆಗೆ ನಾವು ಸ್ಟ್ರಾಬೆರಿ ತಿಂತಿದ್ದೀನಿ. ಸೊ ಸ್ಟ್ರಾಬೆರಿ ಇಷ್ಟ ಆಗುತ್ತೆ ನನಗೆ, ಅದಕ್ಕೆ. ಫ್ರೆಂಡ್ಸ್, ಇವಾಗ ಲಂಚ್ಗೆ ಬಿರಿಯಾನಿ ತಿಂತಿದ್ದೀವಿ. ಸೊ ಇದೇ ಆರ್ಡ್ರ್ ಮಾಡ್ಕೊಂಡಿದ್ವಿ, ಮೇಘಾ ಸ್ಪೆಷಲ್ ಬಿರಿಯಾನಿ. ಫ್ರೆಂಡ್ಸ್, ಇವಾಗ ಟೀ ಕುಡಿತಿದ್ದೀವಿ.
ಚಂದು ಇವತ್ತು ಲಾಸ್ಟ್ ರಾಜಾ ನಾಳೆಯಿಂದ ಆಫೀಸ್. ನಾಳೆಯಿಂದ ಆಫೀಸ್ ಸ್ಟಾರ್ಟ್ ಇವ್ರದ್ದು. ಟೀ ಜೊತೆಗೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಟೀ ಜೊತೆಗೆ. ಸಕ್ಕರೆ ಹೆಚ್ಚು ಮನೆಯಿಂದನೇ ಮಾಡಿಕೊಟ್ಟಿರೋದಮ್ಮ. ಫ್ರೆಂಡ್ಸ್, ಇವಾಗ ಡಿನ್ನರ್ ಪ್ರಿಪೇರ್ ಮಾಡ್ತಿದ್ದೀನಿ. ಚಂದುಗೆ ವೆಜಿಟೇಬಲ್ಸ್ ಎಲ್ಲ ಹಾಗೆ ಸುಮ್ಮನೆ ಸ್ಟಿರ್ ಫ್ರೈ ಮಾಡ್ಕೊಡ್ಬೇಕಂತೆ ಸಾಕಂತೆ. ಸೊ ಅದನ್ನೇ ಮಾಡ್ತಿದ್ದೆ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಕುಕುಂಬರ್ ಎಲ್ಲ ಹಾಕಿ ಸಾಲಡ್ ಥರ ಮಾಡ್ತೀನಿ ಅವ್ರಿಗೆ. ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಏನು ತಿನ್ನೋದು ಅಂತ. ಅವ್ರು ಮಧ್ಯಾಹ್ನ ಏನಾದ್ರು ರೈಸ್ ತಿಂದ್ಬಿಟ್ರೆ ಹಿಂಗೆ ವೆಜಿಟೇಬಲ್ಸ್ ಏನಾದ್ರು ಅಷ್ಟೇ ತಿನ್ಬಿಡೋದು ಅವರು. ಸೊ ಮಧ್ಯಾಹ್ನ ಬಿರಿಯಾನಿ ತಿಂದ್ಬಿಟ್ರು ಹೊರಗಡೆದು ಅಂತ ಇವಾಗ ಇದು. ಫ್ರೆಂಡ್ಸ್, ಸಾರಿ ಕಮೆಂಟ್ಸ್ ನನಗೆ ಸುಮಾರು ಒಂದು ವಾರದಿಂದ ನೋಡೋಕ್ಕೆ ಆಗ್ತಿಲ್ಲ. ಫುಲ್ಲು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಆ ಕೆಲಸ ಈ ಕೆಲಸ ಅಂತ. ಸಾರಿ, ಆನ್ಸರ್ ಮಾಡೋಕ್ಕೂ ಆಗ್ತಿಲ್ಲ, ಅದಕ್ಕೆ ಸಾರಿ ಕೇಳ್ತೀನಿ ನಾನು. ಏಕೆಂದರೆ ಕಮೆಂಟ್ಸ್ ನಾನು ಯಾವಾಗಲೂ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಮಾಡೋಕ್ಕಾಗಿಲ್ಲ. ಆಮೇಲೆ ಏನು ಗೊತ್ತಾ, ತುಂಬ ಕಮೆಂಟ್ಸ್ ಬರುತ್ತೆ. ಸೊ ಮಾಡೋದಕ್ಕೆ ಟೈಮ್ ಕೂಡ ತೊಗೊಳುತ್ತೆ. ಮೊದಲು ಕಡಿಮೆ ಕಮೆಂಟ್ಸ್ ಬರ್ತಾಯಿತ್ತು, ಇವಾಗ ತುಂಬ ಬರುತ್ತಲ್ಲ. ಸೊ ಮಾಡೋದಕ್ಕೆ ಟೈಮ್ ಕೂಡ ತೊಗೊಳುತ್ತೆ. ಸೊ ಎಲ್ಲ ಕಟ್ ಮಾಡಿಬಿಟ್ಟು ನಾನು ಸ್ಟಿರ್ ಫ್ರೈ ಮಾಡ್ಬೇಕಾದ್ರೆ ಏನೇನು ಹಾಕಿ ಮಾಡ್ತೀನಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಇದಕ್ಕೆ ಸ್ವಲ್ಪ ನಾನು ಆಲಿವ್ ಆಯಿಲ್ ಹಾಕ್ಕೊತೀನಿ. ತುಂಬ ಹೆಲ್ದಿಯಾಗಿರುತ್ತೆ. ಯಾರು ಫಾಲೋ ಮಾಡ್ತೀರಾ ಇದನ್ನು ಮಾಡ್ಕೋಬೋದು. ಸಿಂಪಲ್ ಏನಿಲ್ಲ, ನಾನು ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ಕೊತೀನಿ ಅಷ್ಟೇ. ಬಟ್ ಆಲಿವ್ ಆಯಿಲ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕುಕುಂಬರ್ ಆ ಥರ ಇದಕ್ಕೆ ಹಾಕಿ ಫ್ರೈ ಮಾಡಬೇಡಿ. ಕೆಳಗಡೆ ಎಲ್ಲ ತಗೊಂಡ್ಮೇಲೆ ಅದಕ್ಕೆ ಕುಕುಂಬರ್ ಕಟ್ ಮಾಡಿ ಹಾಕಿ. ಡಯಟಿಷಿಯನ್ನು ಏನು ಸಜೆಸ್ಟ್ ಮಾಡೋದು ಅಂದರೆ, ನೀವು ರೈಸು ಏನಾದ್ರು ಜಾಸ್ತಿ ತಿಂದಾಗ, ಡಯಟ್ ಬಿಟ್ಟಾಗ ಅಷ್ಟೇ ಬೋಲ್ ವೆಜಿಟೇಬಲ್ಸ್ ತಿನ್ನಿ ಮ್ಯಾನೇಜ್ ಆಗುತ್ತೆ ಅಂತಲೇ ಹೇಳೋದು. ನಾನು 2-3 ಸರಿ ಹೆಲ್ತ್ ಚೆಕಪ್ ಮಾಡಿಸಿದಾಗ ಡಯಟಿಷಿಯನ್ ಅದೇ ಹೇಳಿದ್ದು. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್, ಗುಡ್ ನೈಟ್, ನಮಸ್ಕಾರ.